ತೆಗಿರಿ ತೆಗಿರಿ ನೋಡ್ರಿ. ಇನ್ನೊಂದು ಸ್ವಲ್ಪ ಮುಂದೆ ಮಾಡಿ ಕವರ್ ಇನ್ನೊಂದು ಎಷ್ಟು ಬೇಕಾಗುತ್ತೆ ಇದು ಆಗತ್ತೆ ಭಾಳ ಉಳಿದ್ರಿ ಅಲ್ಲ ಉಳಿಸ್ಬೇಡ್ರಿ ಇನ್ನೊಂದು ಐತಲ್ಲ ನೋಡೋಣ ಕರೆಕ್ಟಾಗಿ ತೋರಿ ಸ್ಪಾನ್ಸ್ ಪುಡಿ ಮಾಡ್ಬೇಕು ಕೈಗೆ ಇದು ಹಾಕೊಳ್ಳಿ ಅಲ್ಪ ಮುಚ್ಕೊಡಿ ಎರಡು ಕೈ ಮುಚ್ಕೊಡಿ ಹಿಂದೆ ಮುಂದೆ ಎಲ್ಲ ಅಲ್ಪ ಅನಿಸ್ಬೇಕಾ ಇರುತ್ತೆ ಅಲ್ಪ ಆಗಿದೆ ಅಷ್ಟೊಂದು ಸ್ವಲ್ಪ ಕೊಡ್ರಿ ಸ್ವಲ್ಪ ಪೂರ್ತಿ ಇದು ಮಾಡಿ ಫಸ್ಟ್ ನೀಲಿ ಕರೆಕ್ಟ್ ಹಾಕ್ರಿ ನಾನು ಗ್ರೌಂಡ್ ಹೊಡೆದ ಇದನ್ನು ರೆಡಿ ಮಾಡ್ತೀನಿ ಹಾಕಿ ಫಸ್ಟ್ ಜಾಸ್ತಿ ಹಾಕ್ಬೇಡಿ ಸ್ವಲ್ಪನೇ ಹಾಕ್ಕೊಳ್ಳಿ ಹಿಂಗೆ ಮಾಡ್ಬೇಕು ಮತ್ತೆ ನೀನು ಇನ್ನೂ ಹಾಕ್ರಿ ಹಾಂ ಇದರಿಂದ ರೌಂಡ್ ಬಂದಿಲ್ರಿ ಮೇಡಮ್ ಅವ್ರ ಕವರ್ ಹೊಡೆದವು ಪ್ರೆಸ್ ಮಾಡಬಾರ್ದು ಏನು ಮಾಡಿ ನೋಡಿ ನಾವು ನೋಡ್ಬೇಕು ಹಿಂಗೆ ಮಾಡಿ ರೊಟ್ಟಿ ಬಿಡ್ತೀರಿ ಅನ್ಬಿಡ್ರಿ ಜೋರಾಗಿ ಇರುತ್ತಲ್ಲ ಯಾವ ಕಡೆ ಇದಾಗುತ್ತೆ ಇದರಲ್ಲೇ ಒಂದು ಸ್ವಲ್ಪ ಮೇಲೆ ಜರ್ಬೇಕು ಇನ್ನೊಂದು ಕವರ್ ಕೊಡ್ರಿ ಇನ್ನೊಬ್ರು ಮಾಡ್ತಾರೆ ನೋಡ್ರಿ ಏಲ್ ಹಾಕಿ ಡಬರ್ಮೆಂಟ್ ಇಲ್ಲಪ್ಪ ಅಂದ್ರೆ ಟೇಪ್ ಬರ್ಬೇಕಂತಂದ್ರೆ ಮಾಡ್ಬೇಕು ನೋಡ್ರಿ ಆಯ್ತಾ ಫಸ್ಟ್ ಲೇಯರಿಗೆ ನೋಡಿ ಈಗ ಹೊರಗಡೆಯಿಂದ ಇದನ್ನ ಮೊದಲ ಸ್ಪಾನನ್ನ ಪುಡಿ ಮಾಡಿರ್ಬೇಕು ನೋಡ್ರಿ ಮೊದಲ ಈಗ ಈ ಥರ ಹಿಡಿಬೇಕು ಅರ್ಧ ಹಿಡಿ ಸಾಕಾಗುತ್ತೆ ಅರ್ಧ ಹಿಡಿ ಏನು ಮಾಡ್ಬೇಕು ಒಳ್ಳೆ ಮಾಡೋಂಗಿಲ್ಲ ಏನು ಮಾಡ್ಬೇಕು ಹಿಂಗೆ ಪೂರ್ತಿ ಮೂಲಿಗೆನೂ ಬರಬೇಕು ಸೀಟ್ ಮಧ್ಯದಲ್ಲಿ ಏನು ಹಾಕಲ್ಲ ಮಧ್ಯದಲ್ಲಿ ಹಾಕುವಂಥ ಅವಶ್ಯಕತೆ ಇರಲ್ಲ ಅದು ಲಾಸ್ಟ್ ಎಂಡಿಗೆ ಅಷ್ಟೇ ಅರ್ಧ ಹಿಡಿ ತಗೊಳ್ಳಿ ಸಾಕ ಇವಾಗ ಮತ್ತೆ ಏನು ಮಾಡಬೇಕು ಮತ್ತೆ ಹಿಂಗೆಲ್ಲ ಗುಂಪು ಇರುತ್ತಲ್ಲ ತಗೋಬೇಕು ಹಾಕಬೇಕು ಹುಲ್ಲು ನೆನೆಸೋದ್ರಿಂದ ಏನಾಗುತ್ತೆ ಕವರ್ ಹೊಡೆಯೋದಿಲ್ಲ ಸಾಫ್ಟ್ ಆಗುತ್ತೆ ಅದು ಸ್ವಲ್ಪ ಉದ್ದು ಹೆಚ್ಚು ಕಮ್ಮಿ ಇದ್ರೂ ಏನೂ ಆಗೋದಿಲ್ಲ ಮತ್ತೆ ನಾನು ನೋಡ್ತೀನಿ ಇಲ್ಲಿ ಪ್ರತಿಯೊಂದು ಈಚಾಡಿ ಅವ್ರ ಹಿಂಗೆ ಪೂರ್ತಿ ಅದನ್ನ ನಗಾಡ್ತೀನಿ ಗುಂಪಿ ಹಾಕೋಂಗಿಲ್ಲ ಗುಂಪಿ ಹಾಕಿದ್ರೆ 2 ಮಿನಿಟ್ ಹಾಕೊಂಡು ತುಂಬೋದು ನೋಡಿ ದಿನ ನಿಂದ 2-3 ಲೇಯರ್ ಆಗುತ್ತದೆ ಮಾಡಬಾರ್ದು ಸ್ವಲ್ಪ ನೀರು ಜಾಸ್ತಿ ಇದೆ ಸ್ವಲ್ಪ ತೇವಾಂಶ ಜಾಸ್ತಿ ಐತಿ ಇದು ಇದಕ್ಕೆ ಇನ್ನು ಆಯ್ತಾ ಫೋನ್ ಎಲ್ಲಿದೆ ಅಲ್ಲ ಆಯ್ತಾ ಬಟನ್ ಮಶ್ರೂಮ್ ನಾವು ನೋಡ್ರಿ ಸರಿ ಆಯ್ತಾ ಎಸ್ ಪ್ರತಿ ಸಲ ಇದನ್ನ ಮೇಲೆ ಕೆಳಗೆ ಕೆಳಗೆ ಮೇಲೆ ಮಾಡಬೇಕು ಅಂದ್ರೆ ಎಲ್ಲಾರ ಒಂದು ಸ್ವಲ್ಪ ತೇವಾಂಶ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಎಲ್ಲದ್ರೊಳಗೆ ಮಿಕ್ಸ್ ಆಯ್ತಪ್ಪ ಅಂತಂದ್ರೆ ಮೇಕಪ್ ಆಗತ್ತೆ ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆ ಆಯ್ತಪ್ಪ ಅಂತಂದ್ರೆ ಅದು ಕಂಟಾಮಿನೇಷನ್ ತಿರುಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಬೀಜ ಹಸಿನೇ ಇರುತ್ತೆ ಬೀಜ ಒಣಗಿರಲ್ಲ ಜೋಳದ ಮಾಡ್ಬೋದು ಗೋಧಿಯಿಂದ ಮಾಡ್ಬೋದು ಸಜ್ಜೆಯಿಂದ ಮಾಡ್ಬೋದು ಹೈಬ್ರಿಡ್ ಜೋಳದಿಂದನೂ ಮಾಡ್ಬೋದು ಕಾಸ್ಟ್ ಆಫ್ ಕಲ್ಟಿವೇಶನ್ ಕಡಿಮೆ ಹಾಕೋಬೇಕಂತಂದ್ರೆ ಈ ನಮ್ಮ ಹೈಬ್ರಿಡ್ ಜೋಳದಿಂದನೂ ಮಾಡ್ಕೋಬೋದು. ಬೇರೆ ಇರಲ್ಲ, ಇದ್ರದ ನಮ್ಮ ಈ ತಿಂತಕ್ಕಂಥ ಜೋಳದಿಂದನೂ ಮಾಡ್ಕೋಬೋದು. ನೋಡ್ರಿ ಕರೆಕ್ಟ್ ಆಯ್ತಾ? ನೋಡೋಣ
ಲೇಯರ್ ಹಾಕ್ತಾರೆ ಒಂದೇ ಹಾಕ್ತೀರಾ? ಸ್ಪಾನ್ ಹಾಕ್ತೀರಾ? ಸ್ಪಾನ್ ಸ್ವಲ್ಪನೇ ಹಾಕಿ ಸ್ಪಾನ್ ಕರೆಕ್ಟಾಗಿ ನೋಡ್ರಿ. ಜಾಸ್ತಿ ಆಗ್ತಾ ಇದೀರ ಸ್ಪಾನ್ಗಳು. ಸ್ಪಾನ್ ಜಾಸ್ತಿ ನೀವು ನೋಡ್ರಿ ಇಲ್ಲಿ ಏನ್ರಿ ಹಂಗೆ ಹಾಕಿದ್ರೆ 2 ಲೇಯರ್ಗೆ ಹಾಕು 1 ಲೇಯರ್ಗೆ ಹಾಕಿದ್ರೆ ಸ್ಪಾನ್ ಕಮ್ಮಿ ಇದೆ, ನೀವು 4 ಬ್ಯಾಗ್ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಹಾಕಿದ್ರೆ ಏನಾಗಲ್ಲ, ಒಂದು ದಿನ ಜಾಸ್ತಿ ತಗೊಳ್ಳಿ ಬೆಳೆ. ನಿಮ್ ಕೈಯನ್ನ ಹಿಂಗೆ 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 ಬಿಡ್ಬೇಕು ನೀವು. ಜರದ 2 ದಿನದಿಂದ ಬರಬೇಕು, ಸೆಂಟರ್ ಪ್ಲೇಸ್ನಾಗ ಬೀಳಬಾರ್ದು. ಯಾಕ್ರಿ ಬಾಸ ಅವ್ನು ಮಾಡಿ ಹಾಕ್ಬೇಕು ಕೊನೆಯಲ್ಲಿ ನೀವು ಕಡ್ಡಿ ಹಾಕಿ, ಕಡ್ಡಿ ಹಾಕಿ. ಅಷ್ಟೇ ಬಿಡ್ಬೇಕಮ್ಮ. ಅದು ಕಟ್ಟೋದಕ್ಕೆ ಇಷ್ಟು ಹಾಕ್ರಿ. ನೀನು ನೋಡಮ್ಮ ಇದನ್ನ ಜರ ತಿರುಗಿಸ್ಕೋಬೇಕು. ಹಿಂಗೆ ನೀನು ರೊಟ್ಟಿ ತಿರುಗಿಸ್ತಿ ಇಲ್ಲ ಒಂದ ಕಡೆ ಬಡಿದ್ರೆ ಒಂದು ತ್ರಿಕೋಣ ಆಕಾರನೇ ಬರ್ತದೆ, ರೌಂಡ್ ಬರುತ್ತಾನೆ. ರೊಟ್ಟಿ ಹೆಂಗೆ ತಿರುಗಿಸ್ತಿ ಹೊರತಿ ಹಂಗೆ ತಿರುಗಿಸ್ಬೇಕು. ಇದನ್ನು ಹಂಗೇನು ಆಗತ್ತೆ ಹಂಗೇನು. ಸಾಕು ಸ್ವಲ್ಪ ಅಳಿಗಾಡ್ಸೋದು ಮೊದಲು ಗೋಂಬೆ ಬಿಡಬೇಡಿ. ಈಗ 12/18 12/18 ಸಣ್ಣ ಬ್ಯಾಗ್ ಇದು. ಅಂದ್ರೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ನೀವು ಇದ್ರೊಳಗೆ ಮಾಡಿದ್ರೆ 12/18 4ರಿಂದ 5 ಆಗುತ್ತೆ. 4 ಆಗತ್ತೆ. 4 ಅಂದ್ರೆ ಲಾಸ್ಟ್ ರೀ ಅದು. ನೀವು ಕರೆಕ್ಟ್ ಆಗಿ 4 ಹಾಕಿದ್ರೆ ಮಿನಿಮಮ್ 1600 1800 ಗ್ರಾಮ್ ಬರ್ಬೇಕಾದ್ರೆ ನೀವು ಬ್ಯಾಗ್ ತುಂಬಿದ ಬ್ಯಾಗ್ ಅಂದ್ರೆ ಪಕ್ಕಾ ಪರ್ಫೆಕ್ಟ್ ತುಂಬಿರೋ ನಾನು. ನಾ ಎಲ್ಲಾರ 800 ಬತ್ತ 600 ಬತ್ತ ಅಂದ್ರೆ ಅಲ್ಲ ಸುಮ್ಮನೆ ನೀವು ಸುಮ್ಮನೆ ಗುಂಪು ಇಟ್ಟಂಗ ಅದು ಕರೆಕ್ಟಾಗಿ ಸ್ಲಿಪ್ ಆಗಿ ನೀವು ಫುಲ್ ಎಷ್ಟು ಕರೆಕ್ಟಾಗಿ ಕುಂಡ್ರತತಿ ಅಷ್ಟು ನಿಮ್ಮ 26 ಡೇಸ್ ವರೆಗೂ ಒಟ್ಟು ಅದ್ರೊಳಗಿನ ತೇವಾಂಶ ಇರಂಗಿಲ್ಲ. ಅಂದ್ರೆ ಕರೆಕ್ಟಾಗಿ ಅದರದ್ದು ಪ್ರಮಾಣ ಇನ್ನೂ ಇರ್ತಾವ. ತೇವಾಂಶ ಇತ್ತಪ್ಪ ಅಂತಂದ್ರೆ ಬೀಜ ಬೆಳಿತೈತೆ. ಎಲ್ಲಿ ಬೀಳ್ತದ ಅದು ಹತ್ತಪ್ಪ ಅಂದ್ರೆ ಬೆಳಿತೈತಿ. ಮತ್ತು ಅದಕ್ಕೆ ಕರೆಕ್ಟಾಗಿ ನೀರಿನ ಅಂಶ ಹತ್ತಲೇ ಇಲ್ಲಪ್ಪ ಅಂತಂದ್ರೆ ಹಂಗೆ ಆಗತ್ತೆ. ಅದಕ್ಕೆ ನೀವು ಮಾಡ್ಬೇಕಾದಂಥ ಸಂದರ್ಭದಾಗ ಅದಕ್ಕೆ ದೊಡ್ಡ ಪ್ರಮಾಣದಾಗ ಮಾಡೋದತ್ತಪ್ಪ ಅಂತಂದ್ರೆ ಇಮ್ಡಿಫೈರ್ ಫಸ್ಟ್ ನೀವು ಯಾರೋ ದೊಡ್ಡ ಪ್ರಮಾಣದಾಗ ಬಿಸ್ನೆಸ್ ಮಾಡ್ಬೇಕಾತಪ್ಪ ಅಂದ್ರೆ ಒಂದು AC ಒಂದು ಇಮ್ಡಿಫೈರ್ ಕಂಪಲ್ಸರಿ ಬೇಕೇ ಬೇಕು. ನಾರ್ಮಲಿ ಏನೋ ಸ್ವಲ್ಪ ಮಾಡ್ತೀವಿ ಅಂತಂದ್ರೆ ಇಷ್ಟು 30 into 30 ನೋಡ್ಬೋದು. ಸಾಕ್ರಿ ಪ್ರೆಸ್ ಮಾಡಿರಿ. ಏನು ಮಾಡಕ್ಕೆ ಬಿಡ್ರಿ ಹಂಗೆ ಹತ್ತೋತ್ವಿ ಲಾಸ್ಟ್ ನಿಮ್ಗೆ ಆಗ್ಬೇಕು. ಅವರು ಆಗ್ತೀನಿ ಲಾಸ್ಟ್ ಇದು ಹಾಕಿ 4ನೇ ಸ್ವಲ್ಪ ಕಡಿಮೆ ಬರಲ್ಲ. 4 ನಿಮ್ ನೋಡ್ರಿ ಕರೆಕ್ಟ್ ಫುಲ್ ಹಾಕಿದ್ರಿ ಅಂದ್ರೆ 3ರಿಂದ 4 ಲೇಯರ್ ಸಾಕು ಸಫಿಷಿಯಂಟ್ ಆಗ. ಇಷ್ಟು ಡಿಫ್ರೆನ್ಸ್ ಒಂದು 2 ಇಂಚ್ ಆದ್ರೆ ಸಾಕು. ಆಯ್ತಾ ನೋಡ್ರಿ ಇದನ್ನ ಪೂರ್ತಿ ದೇಹಕ್ಕೆ ಹವಾ ಹೋಗ್ತಿರ್ಬೇಕು ಹಿಂಗೆ ನೋಡ್ರಿ. ಸ್ಲೋ ಪೂರ್ತಿ ತಾಕತ್ಲೇ ಮಾಡೋಂಗಿಲ್ಲ. ಬರಾಕ್ ಮೈ ಬರಾಕ್ ಜಸ್ಟ್ ಮಾಡಿದ್ದೆಲ್ಲ ಕೆಲಸ ಉಲ್ಟಾ ಪಲ್ಟೆ ಆಗ್ಬಾರ್ದು. ಮತ್ತೆ ನೋಡ್ರಿ ಜಸ್ಟ್ ಅಷ್ಟೇ ಏರ್ ಪಾಸ್ ಹಾಕಿರ್ಬೇಕು, ಸುದ್ದಿ ಹೊಡಿಬೇಕು. ಮತ್ತೆ ಹಿಂಗೆ ದುಡ್ಲಾ ಕಟ್ತೀವಲ್ಲ ಮಕ್ಕಳಿಗೆ ನೋಡ್ರಿ. ಆಯ್ತಾ
ಇವಾಗ ಸ್ಟಾರ್ಟ್ ನೋಡ್ರಿ ಆಪರೇಷನ್ ಇಟ್ಕೋಬೇಕಾದ್ರೆ ನೋಡ್ರಿ ಅವ್ರು ಜಾಸ್ತಿನೇ ಮಾಡಿದ್ರು ನೀರು ಇದು ಏನಾಗೋದಿಲ್ಲ ಒಂದೊಂದು ಲೈನಲ್ಲಿ 5-6 ಬಂದರೂ ಏನಾಗೋದಿಲ್ಲ. ನಮಸ್ತೆ ಸುಮ್ಮಾ ಅದು ಹೇಳಿ ಸರ್ ಒಂದು 5-6 ಜನ ಇವ್ರು ಬರ್ತಾರೆ ಮೇಡಮ್ ಹೇಳಿದ್ದೆ ಕೇಳಿ ಹೇಳ್ತೀನಿ ಅಂದ್ರು. ಈ ಥರ ಬಿಡ್ರಿ ಬಿಡ್ರಿ ನೀವು ಇದನ್ನು ತಿರುಗಿಸೋಂಗಿಲ್ಲ ಏನಿರ್ತದೆ ಇನ್ನು ಜುಟ್ಲದಾಗಿಂದ ಹೋಗ್ಬೇಕಿದೆ ಇದು ಮ್ಯಾಲಿಂದ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿರ್ತಲ್ಲ ಇಷ್ಟೇ ಹೇಳೋದು ಏನದು ಕೇಸೆ ಹೇಳಿದಲ್ಲ ಈಗ ಕಳಿಸ್ಬೋದ ಒಂದು 5-6 ಜನ. ಹಲೋ ಕಳಿಸ್ತೀನಿ ಅವ್ರಿಗೆ ರಾತ್ರಿ ಊಟ ಬೆಳಿಗ್ಗೆ ಟಿಫನ್ ಅಲ್ಲೇ ಮಾಡ್ಕೊಡ್ತಾರೆ. ಎಷ್ಟರ ಇವತ್ತೊಂದೇ ತೃಪ್ತಿ ರಾತ್ರಿ ಊಟ ಬೆಳಿಗ್ಗೆ ಟಿಫನ್ ರೋಡ್ ಸೈಡ್ ಎರಡು ಸೇರ್ತಾರೆ ನಿಮ್ಗೆ ನೋಡಿ ತೋರಿಸಿದ ಹಂಗೆ ಕಟ್ರಿ ಗಟ್ಟಿ ಬರ್ಬೇಕಪ್ಪ ಲೂಸ್ ಬರಬಾರ್ದು. ಕೌಂಟ್ ಮಾಡಿ ಹೊಡಿತೀರಾ ಹೆಂಗೆ ಹಂಗೆ ಹೊಡಿತೀರಿ ಸ್ಲೋ ಸ್ಲೋ ಪೂರ್ತಿ ಆದ್ರೆ ಹೆಂಡ್ತಿ ಪೂರ್ತಿ ಹೋಗುವಂಗಿಲ್ಲ ನೀವು ಹಾಂ ಮತ್ತು ಇದ್ರ ಮುಂದಿನ ಇದು ಹೆಂಡ್ತಿ ಹೋಗ್ತಂದ್ರೆ ಮತ್ತೆ ದೊಡ್ಡ ದೊಡ್ಡ ಪೂರ್ ಮಾಡೋದು ನೋಡ್ರಿ ಯಾರಾದ್ರು ಕರೆಕ್ಟಾಗಿ ಕೈ ನೋಡ್ರಿ ಮಿನಿಮಮ್ 16 18 ತನಕ 16 ನೋಡಿದ್ರು ಕೆಳಗೆ ಬರಂಗೇ ಇಲ್ಲ ಕೆಳಗೊಡ್ರಿ ನೀರಿನ ಪ್ರಮಾಣ ಜಾಸ್ತಿ ಆತಪ್ಪ ಅಂದ್ರೆ ಒಂದೊಂದ್ಸಲ ಏನಪ್ಪ ಅಂದ್ರೆ ಕೆಳಗಿಂದ ಪೋಲಾಗ ಹೋಗುತ್ತೆ ಹೊಸದು ಹೋಗ್ಬಿಡುತ್ತೆ ಸಾಕು ಹಂಗೆ ಹೇಳ್ಕೊಡಿ ತಿರುಗಿಸಿದ್ರೆ ಇದಾಗೋದಿಲ್ಲ. ನೀವು ಕೆಳಗಡೆ ಹೋಲ್ ಮಾಡಬೇಕು. ಯಾವ್ದು ಕೆಳಗಡೆ ಹೋಲ್ ಮಾಡಿ ಹೋಲ್ ಮಾಡಿ ನೀರು ಹೆಚ್ಚಿಗೆ ಆದ್ರೆ ಕೆಳಗಡೆಯಿಂದ ಹೋಗುತ್ತೆ. ಲೂಸ್ ಆಗಿದೆ ನಮ್ಮನೆಯಿಂದ ಬ್ಯಾಕ್ ಕವರ್ ಇಟ್ಕೊಳ್ತಿಲ್ಲ ಅದ್ರ ಮೇಲೆ ಹೋಗುತ್ತೆ. ಮಾಡಿದ್ರೆ ಸಗರ ನೀವು ಸ್ವಲ್ಪ ಈ ಕಡೆ ಬನ್ನಿ ಸ್ವಲ್ಪ ರೈಟ್ ಇಲ್ಲ ಅದು ಕರೆಕ್ಟ್ ಅಲ್ಲ ನ್ಯಾಚುರಲಿ ಸುಮ್ಮನೆ ಹಂಗೆ ಕೆಲಸ ಮಾಡ್ದಂಗೆ ಮುಖ ಮುಖ ಇದು ಒಂದು ಫೇಸ್ ಸ್ವಲ್ಪ ಈ ಕಡೆಯಲ್ಲಿ ಪರ್ಫೆಕ್ಟ್ ಸಾಕು ಥ್ಯಾಂಕ್ ಯು ಅದು ನಾವು ಆ್ಯಸ್ ಪರ್ ಥಿಯರಿ ಹೋದ್ರೆ 21 ದಿವಸ ಬೇಕಿದೆ. ನಮ್ಗೆ ನಮ್ಮ ವೆದರ್ ಇದೆ ನೋಡೋಣ ನಾವು 25 ದಿವಸ ಹೋಗುತ್ತೆ, ಒಂದು 30 ದಿವಸ ಹೋಗುತ್ತೆ. ಇವಾಗ ನೀವೇ ನೋಡಿಲ್ಲ 19 ತಾರೀಕಿಗೆ ಹೊರಗೆ ಹೋಗ್ಬೇಕಿದೆ, 6 ನಮಗೆ ಹೋಗ್ಬೇಕು. ನಾವೇ ಇಲ್ಲೇ ಇಟ್ಟಿವಿ ಅದನ್ನು, ಯಾಕಂದ್ರೆ ರನ್ ಆಗಿಲ್ಲ. ಸುಮಾರು ಹೋಗಿ ಏನಾಗುತ್ತದು ಅದು ಫಂಗಸ್ ನೀವು ಎಲ್ಲ ಕಡೆ ಸೇಮ್ ಇದು ಐದು ಮಾಡಿದ್ರಲ್ಲ ಸೇಮ್ ಬ್ಯಾಂಕಿಂಗ್ ಎಣ್ಣೆ ಬ್ಯಾಂಕ್ ಮಾಡೋದ್ರಿಂದ ಅದೇ ಥರ ಮಾಡೋದು 15 ದಿನ ಆದ್ಮೇಲೆ ಮಡಿಸ್ಬಿಟ್ಟು ಕೇಸಿಂಗ್ ಮಾಡ್ತೀವಿ. ಮೊದಲನೇ ಲೇಯರ್ 60 ಮೇಲೆ ಏನು ಮಾಡ್ತೀವಿ ಕಟಾವ್ ಆಯ್ತು ತಿಳ್ಕೊರಿ ಅವನ
ಹಾಫ್ ಕಟ್ ಮಾಡ್ತಾರೆ ಇಲ್ಲಿ ತನಕ ಕಟ್ ಮಾಡಿ ಸೆಕೆಂಡ್ ಗೇಸಿಂಗ್ ಮಾಡ್ತೀವಿ ಈಗೂ ಬರ್ತೈತ್ರಿ ಸರ್. ನೀವು ಕಟ್ ಮಾಡಿ ಹಾಕಿದ್ದು ಕಟ್ ಮಾಡಿ ಹಾಕಿದ್ರಿ ಅವ್ರು. ಈಗೆಲ್ಲ ಸಣ್ಣ ಸಣ್ಣ ಆಗಿರೋದ್ರೆ ಮೂರು ಸಣ್ಣ ಪೂರ್ತಿ ಸಣ್ಣ ಇರೋದು ಮೂರನೇ ಸತಿ ಕಟ್ ಮಾಡಿ ಧೈರ್ಯ ಇದೆ. ಹ್ಞೂ ಪಕಡಿ ಸರ್ ನಾವೇನ್ ಮಾಡ್ತೀವಿ ಸೋಯಿಂಗಿಲ್ಲ ಮತ್ತೆ ಹಾಕ್ತಿರ್ತೀವಿ ಸರ್ ಇದಕ್ಕೆ ಬೈಕಿ ಮಷೀನ್ ಮಾಡೋದು ಈಗ ಹಾಕಿರೋದು ಇದು ಮೇಲ್ಗಡೆ ಫುಲ್ಲು ಬೀಜ ಹಾಕಿ ಹಸಿಗೆ ಬೆಳೀತದೆ. 15 ದಿನ